ಇನ್ನು ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದು. ಆದರೆ ಈ ಗೃಹಲಕ್ಷ್ಮಿ ಯೋಜನೆ ಕಳೆದ 3 ತಿಂಗಳಿನಿಂದ ಸಾಕಷ್ಟು ಜನಗಳಿಗೆ ತಲುಪ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಬಿಜೆಪಿಯವರು ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿದೆಯಾ? ಹಾಗಾದ್ರೆ ವಿಧಾನಸಭೆಯಲ್ಲಿ ಗೃಹಲಕ್ಷ್ಮಿ ಜಟಾಪಟಿ ಪ್ರತಿಧ್ವನಿಸಿತು. ಕಳೆದ 3 ತಿಂಗಳಿನಿಂದ ಹಣ ರಿಲೀಸ್ ಆಗಿಲ್ಲ ಅಂತ ಬಿಜೆಪಿ ಗಂಭೀರವಾದ ಆರೋಪ ಮಾಡಿದೆ. ನವೆಂಬರ್ ಗೃಹಲಕ್ಷ್ಮಿ ಹಣ ಬಾಕಿ ಇದೆ, ಇನ್ನು ಕೆಲವರಿಗೆ 2 ತಿಂಗಳು ಬಾಕಿ, ಮತ್ತು ಕೆಲವರಿಗೆ 3 ತಿಂಗಳು ಬಾಕಿ. ಸಮಸ್ಯೆ ಇಲ್ಲಿ ಆಗ್ತಾ ಇರೋದು ಏನು? ಹಾಗಾದರೆ ಹಿಂದಿನ ಬಾಕಿಯನ್ನು ಹಾಕೋದು ಯಾವಾಗ? ಇದು ಬಿಜೆಪಿಯವರು ಕೇಳ್ತಾ ಇರುವ ಪ್ರಶ್ನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರೇ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಈಗ ನೋಡಿ, ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಬಿಜೆಪಿಯವರು ಸಾಕಷ್ಟು ಲೀಡರ್ಗಳು ಪ್ರಶ್ನೆಯನ್ನು ಮಾಡಿದರು. ಎಲ್ಲಿ ಹೋಯಿತು ಹಾಗಾದರೆ? ಈಗ ಫಲಾನುಭವಿಗಳ ಅಕೌಂಟಿಗೂ ಅಮೌಂಟ್ ಹೋಗ್ತಾ ಇಲ್ಲ ಅಂದರೆ ಅದಕ್ಕೆ ಅಂತ ಮೀಸಲಿಟ್ಟ ಹಣ ಎಲ್ಲೂ ಹೋಯಿತು ಅಂತ ಬಿಜೆಪಿಯವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯದಾದ್ಯಂತ ಮಹಿಳೆಯರಿಂದ ಕೈ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಛಲವಾದಿ ನಾರಾಯಣಸ್ವಾಮಿ ಜೊತೆಗೆ ಮಹೇಶ್ ತೆಂಗಿನಕಾಯಿ ಗುಡುಗಿದ್ದಾರೆ, ಆರೋಪ ಮಾಡಿದ್ದಾರೆ. ಯೋಜನೆಯಲ್ಲಿ ಮಹಾಮೋಸವಾಗಿದೆ ಅಂತ ಬಿಜೆಪಿ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದೆ. 10 ರಿಂದ 15 ಕೋಟಿ ಹಣದ ಕೊರತೆ ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದರು. GST ಕಟ್ ಮಾಡಿದ ಕಾರಣ 15,000 ಕೋಟಿ ನಷ್ಟ ಅಂತ ಗರಂ ಆಗಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಡಿ.ಕೆ. ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯದಾದ್ಯಂತ ಮಹಿಳೆಯರು ಒಂದು ಕಡೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಸಮಸ್ಯೆ ಆಗಿರೋದೇನು ಅಂದರೆ, ಕೆಲವು ಮಹಿಳೆಯರಿಗೆ 3 ತಿಂಗಳದ್ದು ಬಾಕಿ ಇದೆ, ಇನ್ನು ಕೆಲವು ಮಹಿಳೆಯರಿಗೆ 2 ತಿಂಗಳದ್ದು ಬಾಕಿ ಇದೆ. ಹೀಗೆ ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗಿದೆ. ಇಲ್ಲಿ ಒಂದು ಕಡೆ ಈಗ ಅದನ್ನೇ ಈಗ ಪ್ರಶ್ನೆ ಮಾಡ್ತಾ ಇರೋದು ಬಿಜೆಪಿಯವರು. ಹಾಗಾಗಿ ಹಾಕಿದರೆ ಎಲ್ರಿಗೂ ಕರೆಕ್ಟಲ್ಲಿ ಹಾಕಿ, ಇಲ್ಲಾಂದರೆ ಕಾರಣ ಕೊಡಿ. ಹಾಕಬೇಡಿ ಅಂತ ಹೇಳ್ತಾಯಿಲ್ಲ ಬಿಜೆಪಿಯವರು, ಹಾಕ್ತೀವಿ ಅಂತ ಹೇಳಿದ್ದೀರಲ್ಲ ನೀವು, ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿದ್ದೀರಲ್ಲ, ಹಾಕಲೇಬೇಕು, ಯಾಕೆ ಹಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆನಂದ್ ಕೊಡ್ತಾ ಹೋಗ್ತಾರೆ. ಆನಂದ, ಶತಾಯಗತಾಯ ಅಧಿಕಾರಕ್ಕೆ ಬರಲೇಬೇಕು ಅಂತ ಗ್ಯಾರಂಟಿಗಳ ಅಸ್ತ್ರವನ್ನು ಜನತೆ ಮುಂದೆ ಇಟ್ಟು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ. ಈ ಯೋಜನೆಯಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗಿದೆ ಅನ್ನುವಂತಹ ಆರೋಪವನ್ನು, ಗಂಭೀರವಾದ ಆರೋಪವನ್ನು ಬಿಜೆಪಿ ಮಾಡ್ತಾ ಇದ್ದಾರೆ. ಏನಾಗಿದೆ ಸಮಸ್ಯೆ ಈಗ? ಗೃಹಲಕ್ಷ್ಮಿ ಯೋಜನೆಗೆ ಇನ್ಸೈಡ್ ಡೀಟೇಲ್ಸ್ ಏನಿದೆ ಆನಂದ್? ಸಚಿನ್, ಪ್ರಮುಖವಾಗಿ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಅನ್ನೊಂದು ಆರೋಪವನ್ನ ಬಿಜೆಪಿ ನಾಯಕರು ಮಾಡಿರ್ತಕ್ಕಂಥದ್ದು. ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳ ಹಣ ಎಲ್ಲೋಯ್ತು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಸದನದ ಒಂದು ಆರಂಭದ ದಿನವೇ ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಮಾಡಿದ್ರು. 3 ತಿಂಗಳ ಹಣ ಎಲ್ಲೋಯ್ತು, 5,000 ಕೋಟಿಯ ಲೆಕ್ಕ ಕೊಡಿ ಅನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ಮುಂದೆ ಕೊಡಿಸೋದಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಇಲ್ಲಿ ಪ್ರಮುಖವಾಗಿ 3 ತಿಂಗಳಿಂದ ಯಾಕೆ ಹಣವನ್ನ ಕೊಡ್ತಾ ಇಲ್ಲ? ಹಣ ಬೇರೆ ರಾಜ್ಯಗಳ ಚುನಾವಣೆಗೆ ಏನಾದ್ರೂ ಬಳಕೆ ಮಾಡಿಕೊಳ್ಳಲಾಗಿದೆಯಾ, ಅಥವಾ ಕೇಂದ್ರ ಕಾಂಗ್ರೆಸ್ಗೆ ಏನಾದ್ರೂ ಅದನ್ನ ಕಾಣಿಕೆ ರೂಪದಲ್ಲಿ ತಲುಪಿಸಲಾಗಿದೆಯಾ ಅನ್ನೋ ಒಂದು ಪ್ರಶ್ನೆಗಳನ್ನ ಈಗ ಬಿಜೆಪಿ ನಾಯಕರು ಎತ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ 5,000 ಕೋಟಿಯ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ನಾಯಕರಿಗೆ ಮುಜುಗರವನ್ನು ಉಂಟು ಮಾಡ್ತಕ್ಕಂಥ ಮತ್ತು ತರಾಟೆ ತೆಗೆದುಕೊಳ್ಳೋದಕ್ಕೆ ಇವತ್ತು ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರವನ್ನ ಕೊಡಬೇಕಾದಂತ ಒಂದು ಪರಿಸ್ಥಿತಿನೂ ಕೂಡ ಇದೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಬಂಧಪಟ್ಟಂತ ಸಚಿವೆ ಏನಿದ್ದಾರೆ, ಇವರು ಕೂಡ ಸದನದಲ್ಲಿ ಕಾಣ್ತಾ ಇಲ್ಲ ಅನ್ನೊಂದು ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ 3 ತಿಂಗಳ ಹಣದ ಒಂದು ಲೆಕ್ಕವನ್ನ ಕೇಳುವ ಮೂಲಕ ಸರ್ಕಾರದ ವಿರುದ್ಧ ಟೀಕಾಸ್ತ್ರವನ್ನ ಮಾಡೋದಕ್ಕೆ ಈಗ ಬಿಜೆಪಿ ನಾಯಕರು ಪ್ರಮುಖವಾಗಿ ಮುಂದಾಗಿರ್ತಕ್ಕಂಥದ್ದು. ಸಚಿನ್, ಕೆಲಸಕ್ಕಾಗಿ